ನನಗೂ ಇದರಿಂದನೇ ಟ್ರೆಂಡಿಂಗ್ ಸಜೆಷನ್ಸು ಸಿಗ್ತಾ ಇದೆ. ನೀವು ಬೇರೆಯವ್ರದ್ದು ವೀಡಿಯೋಸ್ಗಳನ್ನ ನೋಡಬೇಕು ಅನ್ನೋ ಅವಶ್ಯಕತೆ ಇಲ್ಲ ಯಾವುದಾದ್ರೂ ಆ್ಯಪ್ಗಳನ್ನ ಡೌನ್ಲೋಡ್ ಮಾಡಬೇಕು ಅನ್ನೋ ಅವಶ್ಯಕತೆಯೂ ಇಲ್ಲ. ಈಸಿಯಾಗಿ ಯೂಟ್ಯೂಬ್ನಲ್ಲೇ ಟ್ರೆಂಡಿಂಗ್ ಸಜೆಷನ್ಸ್ಗಳು ಸಿಗ್ತಾ ಇದ್ದಾವೆ. ಇದು ಏನು ಗೆಟ್ ಸಜೆಷನ್ಸ್ ಅಂದರೆ ಏನು, ಇದರಿಂದ ಏನು ಹೆಲ್ಪ್ ಆಗುತ್ತೆ, ಟೈಟಲ್ಲು ಮತ್ತು ನಮಗೇನಾದರೂ ಟ್ಯಾಕ್ಸ್ ಏನಾದರೂ ಹೆಲ್ಪ್ ಆಗುತ್ತಾ ಇದರಲ್ಲಿ, ಇದ್ರ ಜೊತೆಗೆ ಒಂದು ಬೋನಸ್ ಟಿಪ್ಸ್ನ ಸಹಿತ ಕೊಡ್ತೀನಿ. ವಿಡಿಯೋಲು ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ, ಕಂಪ್ಲೀಟಾಗಿ ವಿಡಿಯೋ ನೋಡಿ. ಮೇನ್ ಆಗಿ ಯೂಟ್ಯೂಬ್ ಸಜೆಷನ್ಸ್ ಅಂದರೆ ಏನು, ಗೆಟ್ ಸಜೆಷನ್ಸ್ ಅಂದರೆ ಏನು. ಗೆಟ್ ಸಜೆಷನ್ಸು ಅಂತ ಅಂದರೆ ನಿಮಗೆ ಟೈಟಲ್ ಆಗಿರ್ಬೋದು, ತಮ್ನೇಲ್ ಆಗಿರ್ಬೋದು, ಇಂಟ್ರೊಡಕ್ಷನ್ ನೀವೇನಾದರೂ ಕೊಡಬೇಕು ಅಂತ ಇದ್ದಾಗ ಅದಾಗಿರ್ಬೋದು, ಡಿಸ್ಕ್ರಿಪ್ಷನ್ ಆಗಿರ್ಬೋದು, ಇದು ಎಲ್ಲದೂ ಕಂಪ್ಲೀಟಾಗಿ ಯೂಟ್ಯೂಬ್ ಅವರೇ ನಿಮಗೆ ಸಜೆಷನ್ ಮಾಡ್ತಾರೆ. ಇದನ್ನೇ ಗೆಟ್ ಸಜೆಷನ್ಸ್ ಅಂತೇಳಿ ಕರೆಯೋದು. ನಿಮ್ಮ ಯೂಟ್ಯೂಬ್ನಲ್ಲಿ ಈಗ ನೀವು ಯಾವುದಾದ್ರೂ ಒಂದು ವಿಡಿಯೋಸ್ ಹಾಕ್ತಾ ಇದ್ದೀರಾ, ನೀವು ಕುಕಿಂಗ್ ಚಾನಲ್ನ ಮಾಡ್ತಾ ಇದ್ದೀರಾ, ಟೆಕ್ ವಿಡಿಯೋಸ್ಗಳನ್ನ ಮಾಡ್ತಾ ಇದ್ದೀರಾ, ಯಾವುದೋ ಒಂದು ವ್ಲಾಗ್ಸ್ನ ಮಾಡ್ತಾ ಇದ್ದೀರಾ, ಇಂಥದ್ದೇನಾದರೂ ಮಾಡ್ತಾ ಇದ್ದೀರಾ ಅಂತಂದಾಗ ಇಲ್ಲಿ ನಿಮಗೆ ಸಜೆಷನ್ಸು ಬರುತ್ತೆ. ಈ ಸಜೆಷನ್ಸ್ನ ಈಸಿಯಾಗಿ ನಾವು ಚೆಕ್ ಮಾಡ್ಕೊಂಡ್ಬಿಟ್ಟು ನಮಗೆ ಯಾವ್ದು ಬೇಕು, ಟ್ರೆಂಡಿಂಗಲ್ಲಿ ಯಾವ ಸಜೆಷನ್ಸ್ ಇದೆ ಅದನ್ನು ನೀವು ಅಲ್ಲೇ ಆರಾಮಾಗಿ ಚೆಕ್ ಮಾಡ್ಬೋದು. ಇದನ್ನು ನಾವು ಎಲ್ಲೋಗಿ ಚೆಕ್ ಮಾಡಬೇಕು ಅನ್ನೋದು ನಿಮಗೂ ಕನ್ಫ್ಯೂಷನ್ ಇರುತ್ತೆ. ಯೂಟ್ಯೂಬ್ ಸ್ಟುಡಿಯೋ ನೀವು ಹೇಗೋ ಓಪನ್ ಮಾಡ್ತೀರಲ್ವಾ, ಯೂಟ್ಯೂಬ್ ಸ್ಟುಡಿಯೋದಲ್ಲೇ ಇದನ್ನು ಚೆಕ್ ಮಾಡ್ಬೋದು. ನಿಮ್ಮ ವಿಡಿಯೋಸ್ ಪಕ್ಕನೇ ಲೆಫ್ಟ್ ಸೈಡಲ್ಲಿ ಇನ್ಸ್ಪಿರೇಷನ್ಸ್ ಅಂತೇಳಿ ಇರುತ್ತೆ, ಅಲ್ಲಿ ಬೇಕಾದರೂ ಹೋಗಿ ಚೆಕ್ ಮಾಡ್ಬೋದು. ಇದು ಹೋಗಿ ಚೆಕ್ ಮಾಡೋಕ್ಕಾಗ್ತಾ ಇಲ್ಲ ಅಂತಂದರೆ ಈಗ ನೀವು ತಮ್ನೇಲ್ನ ಆ್ಯಡ್ ಮಾಡಿರ್ತೀರಲ್ವಾ, ಯೂಟ್ಯೂಬ್ ವಿಡಿಯೋ ಅಪ್ಲೋಡ್ ಮಾಡುವಾಗ ಕೆಳಗಡೆ ತಮ್ನೇಲ್ನ ಆ್ಯಡ್ ಮಾಡಿರ್ತೀರ. ಆ ತಮ್ನೇಲ್ನ ಆ್ಯಡ್ ಮಾಡಿದ ತಕ್ಷಣವೇ ಕೆಳಗಡೆ ಕಾಣಿಸ್ತಾ ಇರುತ್ತೆ ನೋಡಿ ಗೆಟ್ ಸಜೆಷನ್ಸ್ ಅಂತೇಳಿ. ನಾನು ಎಲ್ಲಾದರೂ ಒಂದು ಕಡೆ ನಾನು ನಿಮಗೆ ಸ್ಕ್ರೀನ್ ರೆಕಾರ್ಡರ್ನ ಹಾಕಿರ್ತೀನಿ, ಆ ಸ್ಕ್ರೀನ್ ರೆಕಾರ್ಡರ್ನ ನೋಡ್ಕೊಂಡ್ಬಿಟ್ಟು ಎಲ್ಲಿ ಅದನ್ನು ಚೆಕ್ ಮಾಡ್ಕೊಳ್ಳೋದು ಅಂತೇಳಿ ಕಂಪ್ಲೀಟಾಗಿ ತಿಳ್ಕೊಳ್ಳಿ. ಇದರೊಳಗಡೆ ನಮಗೆ ಟೈಟಲ್ ಯಾವ ರೀತಿ ಹಾಕಬೇಕು, ತಮ್ನೇಲ್ ಯಾವ ರೀತಿ ಹಾಕಬೇಕು, ಆಲ್ರೆಡಿ ಅಲ್ಲಿ ತಮ್ನೇಲೆಲ್ಲ ನಿಮಗೆ ಸಜೆಷನ್ಸ್ ತೋರಿಸ್ತಾ ಇರುತ್ತೆ. ಅದೇ ತಮ್ನೇಲ್ನ ನೀವು ತೊಗೊಂಡ್ಬಿಟ್ಟು ಅದನ್ನು ನೀವು ಎಡಿಟಿಂಗ್ ಬೇಕಾದರೂ ಮಾಡ್ಕೊಳ್ಬೋದು, ಅದನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು. ನಾನು ಟ್ರೈ ಮಾಡಿದ್ದೀನಿ. ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ನೀವು ನಿಮ್ಮ ಫೋಟೋಸ್ನ ಹಾಕ್ಬಿಟ್ಟು ಅಲ್ಲೇನಾದರೂ ಟೈಟಲ್ನ ಹಾಕ್ಬಿಟ್ಟು ಅಲ್ಲಿ ಬೇಕಾದರೂ ನೀವು ಆ ರೀತಿ ಏನಾದರೂ ಮಾಡ್ಬೋದು. ಅದು ಆಗಲಿಲ್ಲ ಅಂತ ಅಂದರೆ ನೀವು ಇಲ್ಲಿ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಅದನ್ನೇ ಇನ್ಸ್ಪಿರೇಷನ್ ತೊಗೊಂಡ್ಬಿಟ್ಟು ಅದರಿಂದ ನೀವು ವಿಡಿಯೋಸ್ಗಳನ್ನ ಕ್ರಿಯೇಟ್ ಮಾಡ್ಬೋದು. ತಮ್ನೇಲ್ನ ಕ್ರಿಯೇಟ್ ಮಾಡೋದು ಇದು ತುಂಬಾ ಈಸಿಯಾಗಿ ವರ್ಕ್ ಆಗುತ್ತೆ. ನೀವು ಟೈಟಲ್ ಹುಡ್ಕೋ ಅವಶ್ಯಕತೆಯೂ ಇರಲ್ಲ. ತಮ್ನೇಲ್ಗೆ ಯಾವ ರೀತಿ ನಾವು ಬ್ಯಾಕ್ಗ್ರೌಂಡ್ ಹಾಕಬೇಕು ಅದನ್ನೆಲ್ಲ ಅವಶ್ಯಕತೆಯೇ ಇರಲ್ಲ. ಅದಕ್ಕೆ ಆದಷ್ಟು ಇದನ್ನು ಯೂಸ್ ಮಾಡ್ಕೊಳ್ಳಿ. ನಿಮಗೆ ಸಜೆಷನ್ಸ್ಗಳು ಬೇರೆಯವ್ರ ವಿಡಿಯೋಸ್ಗಳನ್ನ ನೋಡುವಾಗ ನಮಗೆ ಇನ್ಸ್ಪಿರೇಷನ್ ಸಿಗುತ್ತೆ. ಆದರೆ ಸಜೆಷನ್ಸ್ಗಳು ಬೇಕು, ನಮಗೆ ಡೈಲಿ ಒಂದು ವಿಡಿಯೋಸ್ಗಳನ್ನ ಹಾಕಬೇಕಪ್ಪ, ಅದಕ್ಕೆ ಸಜೆಷನ್ಸ್ ಬೇಕು ಅಂತ ಅಂದರೆ ಮೇನಾಗಿ ನೀವು ಹೋಗಬೇಕಾಗಿರೋದು ಯೂಟ್ಯೂಬ್ ಇನ್ಸ್ಪಿರೇಷನಲ್ಲೇ ಹೋಗಿ ಅಲ್ಲಿ ಚೆಕ್ ಮಾಡಿ. ಆವಾಗ ನಿಮ್ಗೆ ಗೊತ್ತಾಗುತ್ತೆ ಯಾವುದು ಇವಾಗ ಇಂಪಾರ್ಟೆಂಟಾಗಿ ಏನೇನಿದ್ದಾವೆ ಅದೆಲ್ಲನೂ ಗೊತ್ತಾಗುತ್ತೆ. ಇದರಲ್ಲಿ ಮೇನಾಗಿ ನಾನು ಇವತ್ತೊಂದು ಬೋನಸ್ ಟಿಪ್ಸ್ನ ಸಹಿತ ನಿಮ್ಗೆ ಹೇಳ್ತೀನಿ ಅಂತ ಅಂದಿದ್ದೆ. ಬೋನಸ್ ಟಿಪ್ಸು ಅಂತಂದರೆ ಮೇನಾಗಿ ನೀವು ಏನು ಮಾಡಬೇಕು ಅಂತಂದರೆ ಕನ್ಸಿಸ್ಟೆನ್ಸಿ ತುಂಬಾ ಇಂಪಾರ್ಟೆಂಟು. ಕನ್ಸಿಸ್ಟೆನ್ಸಿಯಾಗಿ ವಿಡಿಯೋಸ್ನ ಅಪ್ಲೋಡ್ ಮಾಡೋದನ್ನು ನೆನಪಲ್ಲಿ ಇಟ್ಕೊಳ್ಳಿ. ವಾರದಲ್ಲಿ 2 ರಿಂದ 3 ಸಲ ಆದರೂ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿ. ನೀವಿವಾಗ ಸಜೆಷನ್ಸ್ನ ತಗೊಳ್ತಾ ಇದ್ದೀರಾ, ಸಜೆಷನ್ಸ್ ತಗೊಂಡಿದ್ದೀರಾ ಅಂದ ತಕ್ಷಣವೇ ನೀವು ಅದರಲ್ಲಿ ಹೇಗಿದೆಯೋ ಅದೇ ಥರ ನೀವೆಲ್ಲ ಕಾಪಿ ಮಾಡ್ಕೊಂಡು ಹಾಕೋದು ಅದನ್ನೆಲ್ಲ ಮಾಡೋದಕ್ಕೆ ಹೋಗ್ಬೇಡಿ. ಅದನ್ನು ಬಿಟ್ಬಿಟ್ಟು ನೀವು ಓನಾಗಿ ಥಿಂಕ್ ಮಾಡಿ. ನೀವು ಅಲ್ಲಿ ಸಜೆಷನ್ಸ್ ತಗೊಳ್ಳಿ, ಸಜೆಷನ್ಸ್ ತೊಗೊಳೋದು ಬೇಡ ಅನ್ನಲ್ಲ. ಸಜೆಷನ್ ತಗೊಂಡಾದ್ಮೇಲೆ ಓನಾಗಿ ಥಿಂಕ್ ಮಾಡಿ, ನಾನು ಇದರೊಳಗೆ ಏನೇನು ಚೇಂಜಸ್ ಮಾಡ್ಬೋದು. ಇವಾಗ ಏನಾದರೂ ಟೆಕ್ ವಿಡಿಯೋಸ್ಗಳನ್ನ ನೀವು ಹಾಕ್ತಾ ಇದ್ದೀರಪ್ಪ, ಇದರಲ್ಲಿ ನಾನು ಏನೇನು ಚೇಂಜಸ್ ಮಾಡ್ಬೋದು, ನನ್ನ ಸಜೆಷನ್ ಸಿಕ್ಕಿದೆ, ಆದರೆ ಅಲ್ಲಿ ನಾನು ಓನಾಗಿ ಏನೇನು ಕ್ರಿಯೇಟ್ ಮಾಡ್ಬೋದು ಅನ್ನೋದನ್ನು ಕರೆಕ್ಟಾಗಿ ನೆನಪಲ್ಲಿ ಇಟ್ಕೊಂಡ್ಬಿಟ್ಟು ಓನಾಗಿ ಕ್ರಿಯೇಟ್ ಮಾಡ್ಕೊಳ್ಳಿ. ಆಮೇಲೆ ನೀವು ಇವಾಗ ತಮ್ನೇಲ್ನ ಕ್ರಿಯೇಟ್ ಮಾಡ್ತೀರಲ್ವ, ಆದಷ್ಟು ಓನಾಗಿ ತಮ್ನೇಲ್ಗಳನ್ನ ಕ್ರಿಯೇಟ್ ಮಾಡೋದು ತುಂಬಾ ಬೆಸ್ಟು. ನೀವು ಅಲ್ಲಿ ಸಜೆಷನ್ಸ್ನ ತಗೊಳ್ಳಿ. ತಮ್ನೇಲಲ್ಲಿ ಇವಾಗ ಕೆಳಗಡೆ ಎಲ್ಲ ನಿಮ್ಗೆ ಅಲ್ಲಿ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಕಾಣಿಸ್ತಾ ಇರುತ್ತಲ್ವ, ಅದೇ ರೀತಿ ನೀವು ತೊಗೊಂಡ್ಬಿಟ್ಟು ನೀವು ಅಲ್ಲಿ ಏನು ಮಾಡಬೇಕು, ಆ ಇನ್ಸ್ಪಿರೇಷನ್ಸ್ ತೊಗೊಂಡು ಅದೇ ರೀತಿ ಕ್ರಿಯೇಟ್ ಮಾಡಬೇಕು. ಒಂದು ತಮ್ನೇಲ್ನ ಕ್ರಿಯೇಟ್ ಮಾಡಿ, ಅದರಿಂದ ನಿಮಗೆ ಬೇಗ ವ್ಯೂಸ್ ಬರುತ್ತೆ, ಆಮೇಲೆ ರೀಚ್ ಆಗುತ್ತೆ, ನಿಮ್ಮ ಜನರಿಗೆ ರೀಚ್ ಆಗುತ್ತೆ. ಒಂದು ವೇಳೆ ನೀವು ಬಿಗಿನರ್ಸ್ ಆಗಿದ್ರಿ ಅಂತಂದರೆ ನಿಮಗೆ ಸಜೆಷನ್ಸ್ ಸಿಗೋದು ತುಂಬಾ ಕಷ್ಟ. ಯಾವುದ್ಯಾವುದೋ ಆ್ಯಪ್ನ ಡೌನ್ಲೋಡ್ ಮಾಡ್ತೀರಾ, ಆಮೇಲೆ ಯಾರ್ದೋ ಬೇರೆಯವ್ರ ವಿಡಿಯೋಸ್ಗಳನ್ನ ಡೌನ್ಲೋಡ್ ಮಾಡ್ತೀರಾ, ಅವ್ರು ಹೆಂಗೆ ಮಾಡಿರ್ತಾರೋ ಅದೇ ಥರ ಮಾಡೋದಕ್ಕೆ ಹೋಗ್ತೀರಾ. ಆ ರೀತಿ ಎಲ್ಲ ಮಾಡೋದಕ್ಕೆ ಹೋಗ್ಬೇಡಿ. ನೀವು ಯಾವುದೇ ಒಂದು ಟಾಪಿಕ್ ತೊಗೊಂಡಿದ್ದೀರಾ ಅಂತ ಅಂದರೆ ನಿಮ್ಮ ಒಂದು ಓನ್ ಥಿಂಕಿಂಗ್ ಇರಬೇಕು. ನೀವು ಯಾವ ಥರ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಈ ರೀತಿ ಮಾಡಿದ್ರೆ ನನ್ನ ಜನರಿಗೆ ಬೇಗ ಅಟ್ರ್ಯಾಕ್ಟ್ ಆಗ್ತೀನಿ ಅಂತ ಎಲ್ಲ ಇರುತ್ತಲ್ವ, ಆ ರೀತಿ ಎಲ್ಲ ಮಾಡಿದ್ದೀರಾ ಅಂತ ಅಂದರೆ ನೀವು ಜನರಿಗೆ ಬೇಗ ಅಟ್ರ್ಯಾಕ್ಟ್ ಆಗ್ತೀರಾ. ಇದರಿಂದ ನಿಮಗೆ ವ್ಯೂಸು ಜಾಸ್ತಿ ಬರುತ್ತೆ, ಸಬ್ಸ್ಕ್ರೈಬರ್ಸು ಜಾಸ್ತಿ ಬರುತ್ತೆ. ನಿಮ್ಮ ಕ್ಲಿಕ್ ಥ್ರೂ ರೇಟ್ ಯೂಟ್ಯೂಬ್ನಲ್ಲಿ CTR ತುಂಬಾ ಇಂಪಾರ್ಟೆಂಟು, ಮೇನು ತಮ್ನೇಲು ಅಷ್ಟೇ ಇಂಪಾರ್ಟೆಂಟು.
ತಮ್ನೇಲಿಗೆ ನೀವು ಎಷ್ಟು ಪ್ರಿಫರೆನ್ಸ್ ಕೊಡ್ತೀರೋ, ವೀಡಿಯೋಸ್ಗೆ ಎಷ್ಟು ಪ್ರಿಫರೆನ್ಸ್ ಕೊಡ್ತೀರೋ, ಅದೇ ರೀತಿ ನೀವು ಬೇರೆ ವೀಡಿಯೋಸ್ಗಳನ್ನ ನೀವು ಸಜೆಷನ್ಸ್ನ ತೊಗೊಂಡ್ಬಿಟ್ಟು ಟ್ರೆಂಡಿಂಗ್ ವೀಡಿಯೋಸ್ಗಳನ್ನ ನೀವು ಅದನ್ನು ಚೆಕ್ ಮಾಡ್ತಾ ಇದ್ರೆ ಆಗ ಟ್ರೆಂಡಿಂಗ್ ವೀಡಿಯೋಸ್ಗಳು ಬೇಗ ವೈರಲ್ ಆಗುತ್ತೆ. ಈಗ ನೀವು ಯಾವುದೋ ಹಳೇದು ಒಂದು ಟಾಪಿಕ್ ತೊಗೊಂಡ್ಬಿಟ್ಟು ಅದನ್ನು ಮಾಡ್ತೀನಿ ಅಂತಂದರೆ ಅದು ಟ್ರೆಂಡಿಂಗಲ್ಲಿ ಇರಲಿಲ್ಲ ಅಂತಂದರೆ ನಿಮ್ಮ ವೀಡಿಯೋಸು ಅಷ್ಟು ರೀಚ್ ಆಗಲ್ಲ. ಆದರೆ ಅದು ಒಂದು ವೇಳೆ ಟ್ರೆಂಡಿಂಗಲ್ಲಿ ಇತ್ತು ಅಂತಂದರೆ ನಿಮ್ಮ ವೀಡಿಯೋಸು ರೀಚ್ ಆಗುತ್ತೆ. ಇದನ್ನೆಲ್ಲ ನೆನಪಲ್ಲಿ ಇಟ್ಕೊಂಡ್ಬಿಟ್ಟು ವೀಡಿಯೋಸ್ಗಳನ್ನ ಕ್ರಿಯೇಟ್ ಮಾಡಿ ಈ ಗೆಟ್ ಸಜೆಷನ್ಸ್ ಅನ್ನೋದನ್ನು ಆದಷ್ಟು ಯೂಸ್ ಮಾಡ್ಕೊಳ್ಳಿ. ಇದರಿಂದ ನಿಮ್ಮ ಚಾನಲ್ಗೆ ಗ್ರೋತ್ ಆಗೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ನೀವು ಬಿಗಿನರ್ಸ್ ಆಗಿದ್ರೆ ಇನ್ನೂ ತುಂಬ ಹೆಲ್ಪ್ ಆಗುತ್ತೆ. ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿತ್ತು ಅಂತಂದರೆ 2 ಬೈಟ್ಸ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.